ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ ಮೊದಲನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ಕರ್ಮ ಫಲವನ್ನು ಇಚ್ಛಿಸದೆ ಮಾಡಬೇಕಾದ ಕರ್ಮವನ್ನು ಯಾರು ಮಾಡುತ್ತಿರುವನೋ ಅವನೇ ಸನ್ಯಾಸಿ ಮತ್ತು ಯೋಗಿ. ಅಗ್ನಿ ಇಲ್ಲದವನೂ ಅಲ್ಲ, ಕರ್ಮ ಮಾಡದೇ ಇರುವವನೂ ಅಲ್ಲ ಎಂಬ ಮಾತನ್ನ ಇಲ್ಲಿ ಕೃಷ್ಣ ಅದ್ಭುತವಾಗಿ ತಿಳಿಸ್ತಾ ಇದ್ದಾನೆ. ಧ್ಯಾನ ಯೋಗದ ಒಂದು ಪ್ರಥಮ ಹೆಜ್ಜೆಯ ಮೂಲಕ ಈ ಶ್ಲೋಕವನ್ನು ನಮಗೆ ತಿಳಿಸ್ತಾ ಇದ್ದಾನೆ. ನಾವು ಪ್ರಪಂಚದಲ್ಲಿ 2 ಬಗೆಯ ವ್ಯಕ್ತಿಗಳನ್ನು ನೋಡ್ತೇವೆ. ಒಂದು ಬಾಹ್ಯ ಪ್ರಕೃತಿಯ ಸ್ವಭಾವವುಳ್ಳಂಥವರು, ಮತ್ತೊಬ್ಬರು ಅಂತರ್ಮುಖರು. ಅಂದರೆ ಕೆಲವರು ಎಕ್ಸ್ಟ್ರೋವರ್ಟ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ, ಕೆಲವರು ಇಂಟ್ರೋವರ್ಟ್ ಅಂತ ಹೇಳ್ತೀವಿ. ಅಂದರೆ ತುಂಬ ಮಾತಾಡುವಂಥವ್ರು, ಪ್ರತಿಯೊಂದಕ್ಕೂ ಬಣ್ಣನೆ ಕೊಡುವಂಥವ್ರು, ಎಲ್ಲ ವಿಷಯವನ್ನ ಹೇಗಿರುತ್ತೋ ಹಾಗೆ ಮನಸ್ಸಿನಿಂದ ತೋಡಿಕೊಳ್ಳುವಂಥವ್ರು, ಎಲ್ಲದನ್ನು ಹೇಳ್ಕೊಂಡ್ಬಿಡುವಂಥದ್ದು. ಆದರೆ ಮತ್ತೊಬ್ರು ಇರ್ತಾರೆ ತುಂಬ ಅಂತರ್ಮುಖಿಗಳು. ಏನೇ ಆದರೂ ಅದನ್ನು ಮನಸ್ಸಿನಲ್ಲೇ ನುಂಗಿಕೊಂಡು ಬಿಡ್ತಾರೆ, ಯಾವುದನ್ನೇ ಆದರೂ ಮನಸ್ಸಿನಲ್ಲೇ ಕಟ್ಟಿಕೊಂಡು ಬಿಡ್ತಾರೆ, ಯಾವುದನ್ನು ಅಷ್ಟು ಸುಲಭವಾಗಿ ಹೇಳೋದಿಲ್ಲ. ಹೀಗೆ 2 ಬಗೆಯ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಹೀಗೆ ಒಂದು ಬಗೆಯ ಜನ ಕರ್ಮವನ್ನ ಮಾಡುತ್ತಿರುವಂಥವರು, ಮತ್ತೊಂದು ಬಗೆಯ ಜನ ವಿಚಾರವನ್ನ ಮಾಡುತ್ತಿರುವಂಥವರು. ಹಾಗೆ ಮತ್ತೆ 2 ಬಗೆಯ ವ್ಯಕ್ತಿಗಳನ್ನು ನೋಡ್ತೇವೆ. ಯಾರು ಎಂದರೆ ಒಬ್ಬರು ಗೃಹಸ್ಥರು, ಮತ್ತೊಬ್ಬರು ಸನ್ಯಾಸಿಗಳು. ಸುಮ್ಮನೆ ಒಬ್ಬ ಹೊರಗೆ ಮಾಡುತ್ತಿರುವಂತಹ ಕ್ರಿಯೆಯನ್ನು ಮಾತ್ರ ನೋಡಿ ಅವನು ಒಬ್ಬ ಸನ್ಯಾಸಿಯೇ ಅಥವಾ ಕರ್ಮಯೋಗಿಯೇ ಎಂದು ನಿಶ್ಚಯಿಸುವುದಕ್ಕೆ ಆಗೋದಿಲ್ಲ. ಅವರು ಮಾಡುತ್ತಿರುವ ಕೆಲಸದ ಹಿಂದೆ ಇರುವಂತಹ ಉದ್ದೇಶವನ್ನ ನಾವು ತೆಗೆದುಕೊಳ್ಬೇಕಾಗಿದೆ. ಹಾಗಾಗಿ ಶ್ರೀಕೃಷ್ಣ ಇಲ್ಲಿ ಸನ್ಯಾಸಿಯ ಹಿಂದೆ ಇರುವುದು, ಗೃಹಸ್ಥನ ಹಿಂದೆ ಇರುವುದು, ಜ್ಞಾನಿಯ ಹಿಂದೆ ಇರುವುದು ಮತ್ತು ಕರ್ಮಿಯ ಹಿಂದೆ ಇರುವುದನ್ನ ಯಾವುದು ಅಂತ ಹೇಳಿ ನೋಡ್ತಾ ಇದ್ದಾನೆ. ಮುಂದೆ ಹಾಕಿಕೊಂಡಿರುವಂತಹ ವೇಷ ಏನಿದೆ ಅದಲ್ಲ ಮುಖ್ಯ, ಆ ವೇಷದ ಹಿಂದೆ ಇರುವಂತಹ ಮನೋಧರ್ಮ ಅತ್ಯಂತ ಮುಖ್ಯವಾಗಿರುವಂಥದ್ದು. ನಿಜವಾದ ಸನ್ಯಾಸಿ ಯಾರು? ಕರ್ಮ ಫಲವನ್ನ ಇಚ್ಛಿಸದೆ ಕರ್ಮವನ್ನ ಮಾಡುತ್ತಿರುವಂಥವನು. ಇಲ್ಲಿ ಸನ್ಯಾಸಿ ಸಾಧಾರಣ ಗೃಹಸ್ಥನಂತೆ ಮನೆಗೆ, ಸಮಾಜಕ್ಕೆ, ದೇಶಕ್ಕೆ ಸೇರಿದ ಕರ್ಮವನ್ನ ಆತ ಮಾಡ್ತಾ ಇಲ್ಲ. ಬದಲಿಗೆ ಅವನು ಇವುಗಳನ್ನೆಲ್ಲ ಮೀರಿರುವಂಥವನು. ಅವನ ಕರ್ಮವೇ ಜ್ಞಾನವನ್ನ ಆರ್ಜಿಸುವುದು ಮತ್ತು ಇತರರಿಗೆ ಅದನ್ನು ಹೇಳುವಂಥದ್ದು. ಹೀಗೆ ಅವನು ಸಂಗ್ರಹಿಸುವಾಗ ಮತ್ತು ಅದನ್ನು ನೀಡುವಾಗ ಅವನು ಯಾವ ಫಲವನ್ನೂ ಕೂಡ ಆಶಿಸಬಾರದು. ಕೀರ್ತಿಗಾಗಿ, ದ್ರವ್ಯಕ್ಕಾಗಿ ಆ ಒಂದು ಕೆಲಸವನ್ನ ಮಾಡಬಾರದು. ಜ್ಞಾನವನ್ನು ಮತ್ತೊಬ್ಬನಿಗೆ ಕೊಡುವಾಗ ತಾನು ತುಂಬಾ ದೊಡ್ಡವನು ಎಂದು ಭಾವಿಸುವುದು, ಸ್ವೀಕರಿಸುವವನು ತನಗೆ ಕೃತಜ್ಞನಾಗಿರಬೇಕೆಂದು ಭಾವಿಸುವುದು, ತಾನು ಪ್ರಪಂಚಕ್ಕೆ ಮಹದುಪಕಾರವನ್ನ ಮಾಡಿದವನೆಂದು ಭಾವಿಸುವುದು, ಹೀಗೆ ಸಮಾಜ ಅಡ್ಡಬಿದ್ದು ತನ್ನನ್ನೇ ಪುರಸ್ಕರಿಸಬೇಕೆಂದು ಭಾವಿಸುವುದು, ಇವುಗಳೆಲ್ಲವೂ ಕೂಡ ಅವನು ಮಾಡುವಂತಹ ಕೆಲಸಕ್ಕೆ ಕಳಂಕವನ್ನ ತರುತ್ತೆ. ಮತ್ತೊಮ್ಮೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಕೆಲವೊಬ್ರು ತುಂಬ ಶ್ರೀಮಂತರು, ತಾನೇನೋ ದಾನ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ಯಾರು ನನ್ನ ದಾನವನ್ನು ಸ್ವೀಕರಿಸ್ತಾರೋ ಅವನು ನನಗೆ ಭಾಳ ಕೃತಜ್ಞನಾಗಿರಬೇಕು,
ನಾನು ಪ್ರಪಂಚಕ್ಕೆ ಬಹಳ ಉಪಕಾರವನ್ನು ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ಇಡೀ ಸಮಾಜ ನನ್ನ ಮುಂದೆ ದಾಸನ ರೀತಿ ಪುರಸ್ಕರಿಸ್ಬೇಕು ನನ್ನನ್ನು ಅಂಥೇಳಿ ಭಾವಿಸ್ಬಿಡ್ತೀವಿ. ಹಾಗೇನಾರು ಆತ ಭಾವಿಸದೆ ಆದಲ್ಲಿ ಅವನು ಮಾಡುವ ಕೆಲಸಕ್ಕೆ ಕಳಂಕವನ್ನು ತಂದುಕೊಂಡಂತೆ. ಈತ ಒಳ್ಳೆಯ ಕೆಲಸವನ್ನೇನೋ ಮಾಡ್ತಿರ್ಬೋದು, ಹೌದು, ಆದರೆ ಶ್ರೀಕೃಷ್ಣ ಹೇಳ್ತಾನೆ ಆ ಕೆಲಸದ ಹಿಂದೆ ಇರುವಂಥ ಉದ್ದೇಶ ಯಾವುದು ಎಂಬುದನ್ನು ಕೃಷ್ಣ ಮೌನವಾಗಿ ಗಮನಿಸ್ತಾ ಇದ್ದಾನೆ. ಅನೇಕ ವೇಳೆ ನಾವು ತುಂಬ ಒಳ್ಳೆ ಕೆಲಸವನ್ನು ಕೆಟ್ಟ ದೃಷ್ಟಿಯಿಂದ ಮಾಡ್ತಿರಬಹುದು. ಇದರಿಂದ ನಾವು ಹೆಚ್ಚು ಹೆಚ್ಚು ಬಂಧನಕ್ಕೆ ಒಳಗಾಗ್ತೇವೆ. ಅನೇಕ ವೇಳೆ ತುಂಬ ನಿಕೃಷ್ಟವಾದ ಕೆಲಸವನ್ನು ಒಬ್ಬ ಒಳ್ಳೆಯ ದೃಷ್ಟಿಯಿಂದ ಮಾಡ್ತಿರಬಹುದು. ಅದು ಸಾಮಾನ್ಯವಾಗಿ ಊರನ್ನು ಗುಡಿಸ್ತಾ ಇರುವಂಥದ್ದಾಗಿರಬಹುದು, ಅಥವಾ ಪೊಲೀಸ್ನವರು, ನ್ಯಾಯಾಲಯಗಳು, ಮಿಲಿಟ್ರಿ ಇದಕ್ಕೆಲ್ಲ ಸೇರೋರೆಲ್ಲ ತತ್ಕಾಲಿಕವಾಗಿ ಅಹಿತವಾಗಿ ಒಂದು ಕೆಲಸವನ್ನು ಮಾಡ್ತಿರುವಂತೆ ಕಾಣಬಹುದು. ಆದರೆ ಅದರ ಹಿಂದೆ ಇರುವ ಉದ್ದೇಶವನ್ನು ನಾವು ನೋಡಬೇಕು. ಊರನ್ನು ಕಸಗುಡಿಸ್ತಿರುವಂಥವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇದು ನಮ್ಮ ಪಾಲಿಗೆ ಬಂದ ಕರ್ತವ್ಯ, ಯಾರು ಏನು ಅಂದರೂ ಪರವಾಗಿಲ್ಲ, ಚಿಂತೆ ಇಲ್ಲ, ನಾವು ಮಾತ್ರ ನಿರ್ವಂಚನೆಯಿಂದ ಈ ಕೆಲಸವನ್ನು ಮಾಡಬೇಕು ಎಂಬ ಭಾವವಿದ್ದರೆ ಅವರು ಮಾಡುವ ಕೆಲಸದಿಂದ ಅವರು ಬಾಧಿತರಾಗುವುದಿಲ್ಲ. ಹಾಗಾಗಿ ಶ್ರೀಕೃಷ್ಣ ಸನ್ಯಾಸಿ ಮತ್ತು ಕರ್ಮಯೋಗಿ ಇವರಿಬ್ಬರ ಹಿಂದೆ ಹೋಗಿ ಅಲ್ಲಿ ಒಂದು ಸಾಮರಸ್ಯ ಬರುವಂತೆ ಮಾಡ್ತಾ ಇದ್ದಾನೆ. ನಿಜವಾದ ಸನ್ಯಾಸಿಯಾಗಲಿ ನಿಜವಾದ ಕರ್ಮಯೋಗಿಯಾಗಲಿ ಇಬ್ಬರ ಹಿಂದೆಯೂ ಕೂಡ ಅವರು ಮಾಡುವ ಕೆಲಸದ ಹಿಂದೆ ಫಲಾಪೇಕ್ಷೆ ಇಲ್ಲ. ಅವರ ಕಾರ್ಯ ಮಾಡುವುದಕ್ಕೆ ಅವರು ಅಂಟಿಕೊಂಡಿರೋದಿಲ್ಲ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಯಾರು ಅಗ್ನಿಯನ್ನು ರಕ್ಷಿಸುತ್ತಿದ್ರೋ ಅವರನ್ನ ಗೃಹಸ್ಥರು ಅಂತ ಹೇಳಿ ಕರೀತಾ ಇದ್ರು. ಅದರಂತೆಯೇ ಯಾರು ಅದಕ್ಕೆ ಅತೀತರಾಗಿರ್ತಿದ್ರೋ ಅವರನ್ನ ಸನ್ಯಾಸಿಗಳು ಅಂತ ಹೇಳಿ ಕರೀತಾ ಇದ್ರು. ಇವೆಲ್ಲ ಒಂದು ತೋರಿಕೆಯ ಉದಾಹರಣೆಗಳು, ಹೀಗಿದ್ರೆ ಹೀಗೆ ಅಂಥೇಳಿ ತೋರಿಸ್ಕೊಳ್ಳೋದಕ್ಕೆ ಇರುವಂಥ ವಿವರಣೆ. ಆದರೆ ಶ್ರೀಕೃಷ್ಣ ಇದ್ದಾನಲ್ಲ, ಬಹಳ ಬುದ್ಧಿವಂತ. ಅವನು ಈ ತೋರಿಕೆಯನ್ನ ಭೇದಿಸಿ ಅಂತರಾಳಕ್ಕೆ ಹೋಗ್ತಾ ಇದ್ದಾನೆ. ತೋರಿಕೆಗೆ ಎದುರು ಕಾಣುವಂಥ ಒಂದು ಮಾರ್ಗವನ್ನು ಬಿಟ್ಟು ಆಂತರಿಕವಾಗಿ ಅವರ ಮನಸ್ಸಿನೊಳಗಡೆ ಯಾವ ಭಾವ ಇದೆ ಅನ್ನೋದ್ರ ಮೂಲಕ ಅವನು ಸನ್ಯಾಸಿಯೋ ಅಥವಾ ಯೋಗಿಯೋ ಅಥವಾ ಸಂಸಾರಿಯೋ ಅಂಥೇಳಿ ನಾವು ನಿಶ್ಚಯಿಸಬೇಕು ಅನ್ನುವಂಥದ್ದನ್ನು ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಅಗ್ನಿ ಇಲ್ಲದವನು ಅಥವಾ ಕರ್ಮ ಮಾಡದೇ ಇರೋನು ಮಾತ್ರ ಸನ್ಯಾಸಿ ಅಲ್ಲ. ಸನ್ಯಾಸಿಯ ಬದುಕನ್ನೇ ಮಾಡ್ತಾ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಇರಿಸಿಕೊಂಡಂಥ ವ್ಯಕ್ತಿ ಎಂದಿಗೂ ಯೋಗಿ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಒಬ್ಬ ಗೃಹಸ್ಥನಾಶ್ರಮವನ್ನು ಪಾಲಿಸ್ತಾ ಇದ್ರೂ ಕೂಡ ಯಾವುದೇ ಕರ್ಮ ಫಲಾಪೇಕ್ಷೆ ಇಲ್ಲದೆ ಎಲ್ಲವನ್ನ ಭಗವತ್ ಸಮರ್ಪಿತನಾಗಿ ಆತ ಕೆಲಸ ಮಾಡ್ತಾ ಇದ್ರೆ ಅಂಥ ಗೃಹಸ್ಥನು ಕೂಡ ಯೋಗಿ ಅಂತ ಹೇಳಿ ಹೇಳ್ಕೊಳ್ಬಹುದು. ಹಾಗಾಗಿ ಈ ಜೀವನವನ್ನು ಸಮರ್ಥ ರೀತಿಯಲ್ಲಿ ಎದುರಿಸುವ ಶಕ್ತಿ ಇಲ್ಲದ ನಾವು ಗಂಗಾ ನದಿ ತೀರಕ್ಕೆ ಹೋಗಿ ಅಲ್ಲಿ ಶಾಂತಿ ಸಿಗಬಹುದೇನೋ, ಅಲ್ಲಿ ಶಾಂತಿಯಿಂದ ನಾವು ಬದುಕಬಹುದೇನೋ ಅಂಥೇಳಿ ತಪ್ಪು ತಿಳುವಳಿಕೆಗೆ ಎಡೆ ಆಗ್ತೀವಿ. ಆದರೆ ಶಾಂತಿ ಅನ್ನುವಂಥದ್ದು ಎಲ್ಲೋ ಹೋಗಿ ಹುಡುಕೊಂಡು ಹೋಗುವಂಥದ್ದಲ್ಲ, ಅದು ನಮ್ಮೊಳಗಡೆನೇ ಇರುವಂಥದ್ದು. ಹಾಗಾಗಿ ಕರ್ಮಯೋಗ ಮತ್ತು ಕರ್ಮ ಸನ್ಯಾಸ ಎರಡೂ ಒಂದೇ ಎಂಬುದನ್ನು ಪರಮಾತ್ಮ ಅಚ್ಚುಕಟ್ಟಾಗಿ ಈ ಒಂದು ಶ್ಲೋಕದ ಮೂಲಕ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಎರಡು ರೀತಿಯ ವ್ಯಕ್ತಿಗಳಲ್ಲಿ ನಾವು ಹೊರಗಡೆ ಯಾವ ರೀತಿಯಲ್ಲಿ ಅವರು ನಮಗೆ ವೇಷಭೂಷಣಗಳಿಂದ ಕಾಣಿಸ್ತಾ ಇದ್ದಾರೆ ಅನ್ನುವಂಥದ್ದು ಮಾತ್ರವಲ್ಲ, ಒಬ್ಬ ವ್ಯಕ್ತಿಯನ್ನು ಆಂತರಿಕವಾಗಿಯೂ ಕೂಡ ನಾವು ಗಮನಿಸಿದಾಗ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಅರಿಯಬಹುದಾಗಿದೆ. ಹಾಗಾಗಿ ಅಂಥ ಒಂದು ಅದ್ಭುತವಾದ ಒಂದು ಮಾತಿಗೆ ಮುದ್ದುರಾಮನ ಮಾತು ಏನು ಹೇಳುತ್ತೆ ಗಮನಿಸೋಣ ಬನ್ನಿ. ಪಣ ತೊಟ್ಟು ಎಸೆಯದಿರೇ ಬಾಣ ಗುರಿ ತಲುಪುವುದೇ, ಪಣ ತೊಟ್ಟು ಎಸೆಯದಿರೆ ಬಾಣ ಗುರಿ ತಲುಪುವುದೇ, ಬೆಲ್ಲವಾಗದು ಕಬ್ಬು ಗಾಣವಾಡದಿರೇ, ಕಾರ್ಯ ಯಾವುದೇ ಇರಲಿ ಮಾಡು ನೀ ಮನವಿಟ್ಟು, ಕಾರ್ಯ ಯಾವುದೇ ಇರಲಿ ಮಾಡು ನೀ ಮನವಿಟ್ಟು, ಬೇಡ ಕಾಟಾಚಾರ ಮುದ್ದು ರಾಮ, ಬೇಡ ಕಾಟಾಚಾರ ಮುದ್ದು ರಾಮ. ಹಾಗಾಗಿ ಕಾರ್ಯ ಯಾವುದೇ ಇರಲಿ ನಾವದನ್ನು ಮನವಿಟ್ಟು ಮಾಡಬೇಕಷ್ಟೆ. ಕಾಟಾಚಾರದ ಕೆಲಸ ಆದರೆ ಅಲ್ಲಿ ಯಾವುದು ಕೂಡ ಸಭ್ಯತೆ ಇರೋಲ್ಲ. ಹಾಗಾಗಿ ಒಂದು ಬಾಣವನ್ನು ನಾವು
ಗುರಿಯೆಡೆಗೆ ತಲುಪಿಸ್ಬೇಕು ಅಂತೇಳಂದ್ರೆ ಪಣ ತೊಟ್ಟು ಆ ಗುರಿಯನ್ನು ತಲುಪಿಸ್ಬೇಕು. ಬೆಲ್ಲಕ್ಕೆ ನಾವು ಹಲವಾರು ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಅದು ಕಬ್ಬಿನಿಂದ ಬೆಲ್ಲವಾಗಿ ಪರಿಣಾಮ ಆಗುತ್ತೆ. ಹಾಗಾಗಿ ಎಲ್ಲ ಕೆಲಸಗಳನ್ನು ನಾವು ಮನವಿಟ್ಟು ಮಾಡಬೇಕು ಅನ್ನುವಂಥದ್ದೇ ಮುದ್ದುರಾಮನ ಮಾತು ಕೂಡ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.